ಇವತ್ತಿನ ವಿಷಯ ಯಾವುದೋ ಒಂದು ಹೊಸ ವಿಷಯ ಅಥವಾ ಹೊಸ ಕೆಲಸನ ನಮಗೆ ಮಾಡಬೇಕು ಅಂತ ತುಂಬ ಆಸೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಆದರೆ ಸ್ವಲ್ಪ ಸೆಲ್ಫ್ ಡೌಟ್ ಇದೆ, ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಆಗ ಎರಡು ಆಪ್ಷನ್ ಇದೆ. ಒಂದು, ಯಾರಿಗೂ ಹೇಳಲೇಬಾರ್ದು, ಸುಮ್ಮನೆ ಮಾಡಿಬಿಡ್ಬೇಕು. ಇಲ್ಲ, ಯಾರ ಹತ್ರ ಹೇಳಬಹುದು, ಹೇಳಿದರೆ ಏನಾಗುತ್ತೆ, ಹೇಳದೇ ಇದ್ದರೆ ಏನಾಗುತ್ತೆ ಅಂತ ನೋಡೋಣ. ಒಂದು ಕತೆ ಹೇಳ್ತೀನಿ ಕೇಳಿ. ನನ್ನ ಮಗನ್ನ ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲೇ ಕೂತ್ಕೋಬೇಕು, ಯಾಕಂದರೆ ಇಲ್ಲಾಂದರೆ ಅವ್ನು ಗಲಾಟೆ ಮಾಡ್ತಾನೆ, ಅಳುತ್ತಾನೆ ಅಂತೆಲ್ಲ. ಸೊ ನಾನು ಅಲ್ಲೇ ಕೂತ್ಕೊಂಡಿರ್ತೀನಿ. ಅವ್ರು ಕರಾಟೆ ಮಾಸ್ಟರ್ ಇದ್ದಾರಲ್ಲ, ಅವ್ರೇನು ಮಾಡ್ತಾರೆ, ಈ ಮಕ್ಕಳನ್ನೆಲ್ಲ ಫಿಸಿಕಲಿ ಸ್ಟ್ರಾಂಗ್ ಮಾಡಬೇಕಂತ ಎಕ್ಸಸೈಸ್ ಮಾಡಿಸ್ತಾರೆ. ಸರಿಯಾಗಿ ಯೋಗಾಸನಗಳನ್ನು ಮಾಡಿಸ್ತಾರೆ, ಬೇರೆ 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 ರೀತಿದೆಲ್ಲ ಚೆನ್ನಾಗಿ 30 ಮಿನಿಟ್ಸ್ ಎವ್ರಿ ಸಿಂಗಲ್ ಟೈಮ್. ಆಯಿತಾ? ಆ ಥರ ಎಲ್ಲ ಮಾಡಿಸ್ತಾಯಿದ್ರು. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಯಾವುದೇ ಭೇದ ಭಾವ ಇಲ್ಲ, ಲಿಂಗ ಭೇದಗಳಿಲ್ಲ, ಎಲ್ಲರೂ ಮಾಡಬೇಕು, ಎಲ್ಲರೂ ಮಾಡಲೇಬೇಕು, ಮಾಡಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಅಲ್ಲಿ ಕೂತ್ಕೊಂಡಿರಬೇಕು. ನಾನು ನೋಡ್ತಾ ಇರ್ತೀನಿ ಎಲ್ಲ ಮಕ್ಕಳು ಮಾಡೋದನ್ನು. ಸರಿಯಾಗಿ 40 ಜನ ಇದ್ದಾರೆ ಕ್ಲಾಸ್ನಲ್ಲಿ, ಎಲ್ಲ ಮಕ್ಕಳು ಯೋಗಾಸನ ಮಾಡ್ತಾ ಇರ್ತಾರೆ. ಒಂದು ದಿವಸ ನನ್ನ ಕಣ್ಣಿಗೆ ಈ ಮಕ್ಕಳೆಲ್ಲ ಈ ಥರ ಉಲ್ಟಾ ಕಮಾಂತರ ಬಗ್ತಾರಲ್ಲ, ಚಕ್ರಾಸನ ಅಂತ ಕರೀತಾರೆ ನೋಡಿ, ಹಾಗೇ ಉಲ್ಟಾ ಎದ್ಬಿಡ್ತಾರೆ. ಮುಖ ಮೇಲ್ಗಡೆನೇ ಇರುತ್ತೆ, ಅವ್ರು ಕಮಾಂತರ ಬಗ್ಗಿರ್ತಾರೆ, ತಲೆ ಹಿಂದ್ಗಡೆ ಇರುತ್ತೆ, ಆ ಥರ ಬಗ್ತಾರೆ. ಎಲ್ಲ ಮಕ್ಕಳು ಮಾಡ್ತಾಯಿದ್ರು. ಹೊಸದಾಗಿ ಸೇರಿರೋ ಮಕ್ಕಳು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು, ನನ್ನ ಮಗನ ಥರ ಅಷ್ಟೇ. ನ್ಯೂ ಕಮರ್ಸ್ ಅವರೆಲ್ಲ ಬಿಗಿನರ್ಸ್. ಮತ್ತು ಎಲ್ಲ ಮಕ್ಕಳು ಕಂಪಲ್ಸರಿ ಮಾಡ್ತಾಯಿದ್ರು. 10 ಸಲ ಕೌಂಟ್ ಮಾಡ್ತಾರೆ ಅವರು, ಪ್ರತಿ ಸಲ ಮಾಡಿದಾಗ್ಲೂ ಆ ಥರ 3 ಟೈಮ್ಸ್ 4 ಟೈಮ್ಸ್ ಎಲ್ಲ ಮಾಡ್ತಾಯಿದ್ರು. ನನಗೆ ಆಸೆ ಆಗೋಯ್ತು, ನಾನು ಮಾಡಿಬಿಡ್ಬೇಕು ಅಂತ. ಇದು ನನ್ನ ಆಸೆ. ನಿಮಗೂ ಈ ಥರನೇ ಆಸೆ ಇದ್ದರೆ ಇವಾಗ ಏನೇನು ಮಾಡ್ಬೋದು ಅಂತ ನೋಡೋಣ. ನನಗೆ ಆಸೆ ಆಯಿತು, ನಾನು ಮಾಡಲೇಬೇಕಂತ. ಇವಾಗ ನನ್ನ ಹತ್ರ 2 ಆಪ್ಷನ್ ಇತ್ತು. ಪ್ರತಿಯೊಂದು ಮನುಷ್ಯನಿಗೂ ಅವನ ಹತ್ತಿರದ ಒಂದು ಸರ್ಕಲ್ ಇರುತ್ತೆ, ವೆರಿ ಕ್ಲೋಸ್ ಸರ್ಕಲ್, ಅವರನ್ನು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಆ ಜನ. ಅದರಲ್ಲಿ ಯೂಶ್ವಲಿ ಈಗ ನಮ್ಮ ಮನೆಯಲ್ಲಿ ನಾವು 3 ಜನ ಇದ್ದೀವಿ. ಆದ್ರೂ ನಾವು ಬೇರೆ ಕಡೆ ಇದ್ದರೂ ನಮ್ಮ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಯಾರದ್ದಿರುತ್ತೆ ಹೇಳಿ? ನಮ್ಮನ್ನು ಹುಟ್ಟಿಸಿರೋ ನಮ್ಮ ಪೇರೆಂಟ್ಸ್ದು ಅಲ್ವಾ? ಸೊ ನಮ್ಮ ಹತ್ತಿರದ ಸರ್ಕಲ್ ಅಂದರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು, ನನ್ನ ಮಗ, ನನ್ನ ಅಪ್ಪ, ನನ್ನಮ್ಮ, ಈ ಥರ ಇರುತ್ತೆ ಅಲ್ವಾ? ಆ ಥರ ಇರುವಾಗ ನನ್ನ ಕಾನ್ಸಂಟ್ರೇಷನ್ನು ನಮ್ಮ ತಂದೆ ತಾಯಿ ಹತ್ರ ಹೋಗಿ ನಾನು ಕೇಳಿಬಿಟ್ಟೆ ಅಂತ ಆದರೆ ಅವ್ರು ಭಾಷಣ ಮಾಡ್ತಾರೆ. ಯಾಕಂದರೆ ಅವರು ಅವ್ರ ಜಾಗದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾರೆ, ಅವರ ಪೂರ್ವಾಗ್ರಹಗಳನ್ನು ಇಟ್ಕೊಂಡು ಯೋಚನೆ ಮಾಡ್ತಾರೆ. ನಿನಗೇನು ಚಿಕ್ಕ ವಯಸ್ಸಾ, ಇವಾಗ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ಯಾ, ಮೂಳೆ ಮುರ್ಕೊಂಡೆ, ಏನೋ ಒಂದು ಆಯಿತು ಅಂತ ಇಟ್ಕೋ, ಆಮೇಲೆ ಯಾರು ಅನುಭವಿಸ್ತಾರೆ ಅಂತ ಬೈತಿದ್ರು. ಇನ್ನು ನಮ್ಮ ಮನೆಯವ್ರ ಹತ್ರ ಕೇಳಿದ್ರೆ ರಿಲೆಕ್ಟೆಂಟಾಗಿ ಮಾಡು ಅಂತ ಹೇಳ್ತಿದ್ರು ಏನೋ. ಇಲ್ಲ, ನನ್ನ ಪಾಡಿಗೆ ನಾನು ಪ್ರಯತ್ನ ಮಾಡ್ಕೋಬೇಕಾಗಿತ್ತು. ಇವಾಗ ನಾನೇನು ಮಾಡಿದೆ, ಸಂಪೂರ್ಣವಾಗಿ ಇಲ್ಲಾಜಿಕಲ್ಲಾಗಿ ಯೋಚನೆ ಮಾಡೋರು ನಮ್ಮ ಮನೆಯಲ್ಲಿ ಯಾರು? ನನ್ನ ಮಗ. ಅವನಿಗೆ ಹೇಳಿದೆ, ನೋಡು ಮಗನೇ, ನಿನಗೂ ಮಾಡೋಕ್ಕೆ ಬರ್ತಾಯಿಲ್ಲ, ನನಗೂ ಮಾಡೋಕ್ಕೆ ಬರ್ತಾಯಿಲ್ಲ, ಇಬ್ಬರು ಒಟ್ಟಿಗೆ ಮಾಡೋಣ ಅಂತ. ಅವನು ಹೂ ಅಂದ. ಎಬ್ಸಲ್ಯೂಟ್ಲಿ ಇಲ್ಲಾಜಿಕಲ್. ಅವನಿಗೆ ಹೇಳಿಕೊಟ್ಟೆ, ನೋಡು ಈ ರೀತಿ ಮಾಡಬೇಕು ಅಂತ, ಕಾಲು ಈ ಥರ ಹತ್ತಿರ ಇಟ್ಕೋ, ಈ ಥರ ಇಟ್ಕೋ, ಈ ಥರ ಎತ್ತು ಅಂತೆಲ್ಲ. ಅವನು ನನಗಿಂತ ಫಸ್ಟ್ ಮಾಡ್ದ. ಆಯಿತಾ? ನಾನು ಬರೋಬ್ಬರಿ 15 ದಿವಸ ಟ್ರೈ ಮಾಡಿದ ಮೇಲೆ ಫೈನಲಿ ಸಕ್ಸಸ್ ಆದೆ ರೀ, ಸಕ್ಸಸ್ ಆದೆ. ಅಪ್ಲೋಡ್ ಮಾಡಿ, ಸಕ್ಸಸ್ ಆದೆ. ವಿಷಯ ಏನಂದರೆ, ಇವಾಗ ನನಗಂತೂ ಖುಷಿ. ನನ್ನ ಪೇರೆಂಟ್ಸ್ಗೆ ಇನ್ನೂ ಹೇಳಿಲ್ಲ, ಇವಾಗ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗಬೇಕು. ಯಾಕೆ ನನ್ನ ಮಗನಿಗೆ ಹೇಳಿದೆ? ಯಾಕಂದರೆ ನನ್ನ ಮಗ ಇದ್ದಾನಲ್ಲ, ಅವನೊಂಥರ ನನಗೆ ಟೀಚರ್ ಇದ್ದಂಗೆ. ಏನಂದರೆ, ಒಂದು ಸ್ವಲ್ಪನೂ ಕರುಣೆ ಇಲ್ಲದೆ ಹೇಳ್ತಾನೆ, ಸರಿಯಾಗಿ ಕಾಲಿಡು, ಪುಷಪ್ಸ್ ಮಾಡು, ಈ ಥರ. ಲಾಜಿಕ್ಕೇ ಇಲ್ಲ. ಈ ಅಮ್ಮನಿಗೆ ಇಷ್ಟು ವರ್ಷ ಆಗಿರಬಹುದು, ಕೈ ಕಾಲು ನೋವ್ತಾ ಇರಬಹುದು, ಮಸಲ್ಸ್ ಪೇನ್ ಬರಬಹುದು, ಅಥವಾ ಸಿಸೇರಿಯನ್ ಆಗಿದೆ, ಆಗದೇ ಇರಬಹುದು. ಏನೂ ಕರುಣೆ ಇಲ್ಲ, ಲಾಜಿಕ್ಕೇ ಇಲ್ಲ. ಹಾಗೆ ಹೇಳ್ತಾನೆ. ಏನಂತ? ಸರಿಯಾಗಿ ಮಾಡು, ಕಾಲು ಸರಿಯಾಗಿ ಎತ್ತಬೇಡ, ಹೊಟ್ಟೆ ತಾಗಿಸ್ಬೇಡ ಕೆಳಗೆ, ಪುಷಪ್ಸ್ ಮಾಡು. ಇಂಥ ಟೀಚರ್ ಬೇಕು ರೀ, ಇಲ್ಲಾಜಿಕಲ್ಲಾಗಿ ಮಾತಾಡೋರು. ಇವರು ನಮ್ಮನ್ನು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದೇ ಇಲ್ಲ, ಲಾಜಿಕ್ಕೇ ಇಲ್ಲ. ಆಗೋದಿಲ್ಲ ಅಂತ ಯೋಚನೆನೇ ಬರೋದಿಲ್ಲ ಅವ್ರಿಗೆ. ಅದಕ್ಕೆ ಒಂದೋ ಯಾವ ಥರ ಜನರ ಹತ್ರ ಹೇಳ್ಬೇಕು ಹೇಳಿ? ಈ ಥರ ಕಂಪ್ಲೀಟ್ಲಿ ಇಲ್ಲಾಜಿಕಲ್ಲಾಗಿ ಯೋಚನೆ ಮಾಡುವ ಜನರ ಹತ್ರ ಹೇಳ್ಬಹುದು. ನಂಬಿ ಅವ್ರನ್ನ,
ಅವ್ರು ನಮ್ಮನ್ನು ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ಅಂದರೆ ನಿಂತ್ಕೊಂಡು ದಿವಸ ಮಾಡೋದಕ್ಕೆ ಮೋಟಿವೇಟ್ ಮಾಡಿ ಬೈದು 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 ನಾವು ಕಲ್ತ್ಕೋತೀವಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಈ ಥರ ಜನ ಇಲ್ಲ ಅಂದರೆ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ನೀವು ಒಬ್ಬರೇ ಇರುವಾಗ ಟ್ರೈ ಮಾಡಿ, ಅಟ್ಲೀಸ್ಟ್ ಟ್ರೈ ಮಾಡಿ. ಸೋಲೋದು ಬೆಟರ್. ಇನ್ಯಾರ ಹತ್ರನೋ ಹೇಳಿ ಅವರ ಪೂರ್ವಾಗ್ರಹಗಳ ಅವರ ಯೋಚನೆಗೆ ತಕ್ಕ ಹಾಗೆ ಅದನ್ನು ನಮ್ಮ ಮೇಲೆ ತಲೆ ಮೇಲೆ ತಂದುಕೊಂಡು ಆ ನೆಗೆಟಿವಿಟಿನಲ್ಲಿ ಮಾಡೋಕ್ಕೆ ಆಗದೆ ಇರೋದು ತುಂಬ ಬ್ಯಾಡ್. ಅದ್ರಿಗಿಂತನೂ ನಮ್ಮ ಹತ್ರ ಆಗಲ್ಲ ಅಂತ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ನಮ್ಮ ಹತ್ರ ಆಗೋದೇ ಇಲ್ಲ ಅಂತ ನಾವು ಯೋಚನೆ ಮಾಡಿ ಫೈನಲಿ ಇದು ಆಗೋದಿಲ್ಲ ಅಂತ ಬಿಡೋದಕ್ಕಿಂತ ಒಂದು ನಮ್ಮ ಪಾಡಿಗೆ ನಾವು ಟ್ರೈ ಮಾಡಬೇಕು. ಇಲ್ಲ ಅಂದರೆ ಕಂಪ್ಲೀಟ್ಲಿ ಲಾಜಿಕ್ಲೆಸ್ ಆಗಿ ಯೋಚನೆ ಮಾಡೋ ನನ್ನ ಮಗನ ಥರದ ಟೀಚರ್ನ ಇಟ್ಕೊಂಡ್ರೆ ನೀವು ಅಚೀವ್ ಮಾಡ್ತೀರಾ. ನಾನು ಮಾಡಿದೆ. ನೀವು ಈ ಥರ ಏನಾದ್ರು ಹೊಸ ಪ್ರಯೋಗ ಮಾಡಬೇಕಂತ ಇದ್ದರೆ ಲೈಫಲ್ಲಿ ಇವೆರಡು ಉಪಾಯಗಳನ್ನು ಬಳಸ್ಕೊಳ್ಳಿ, ಯೂಸ್ ಆಗುತ್ತೆ.